ತಮ್ಮ ಕ್ಷೇತ್ರದ ವಿಚಾರವಾಗಿ ರಂಗನಾಥ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ಯಾರು ಪ್ರಶ್ನೆ ಮಾಡಿದ್ರು ಅನ್ನೋದನ್ನೇ ಮರೆತು ಬಿಟ್ರು ಪಾಪ. ಈಗ ಈ ಪ್ರಶ್ನೆಗಳ ಹಿಂದೆಯೂ ಕೂಡ ತಂತ್ರ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಯ್ತಾ? ತಮ್ಮದೇ ಪಕ್ಷದ ಶಾಸಕ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯುವಂತ ಕೆಲಸ. ಹೇಳ್ತಾರೆ ಮೇಲ್ಮಾತಲ್ಲಿ, ನನಗೇನು ಆಕ್ರೋಶ ಇಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ಗೌರವ ಇದೆ, ನಾನು ಮಾತಾಡೋದೇ ಹಿಂಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೌಸ್ ಅಲ್ಲಿ ಆ ಕ್ವಶನ್ ರೇಸ್ ಮಾಡಿದ್ರಲ್ಲ, ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿಯೂ ಭೇಟಿಯಾಗಿ ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಅದು ಹೌಸ್ ಅಲ್ಲೇ ಕ್ವಶನ್ ರೇಸ್ ಮಾಡಿ ಅದನ್ನ ಉತ್ತರ ಪಡೆದುಕೊಂಡಿದ್ದಾರೆ. ಇರಲಿ, ಅದವರ ಹಕ್ಕು, ಅದನ್ನು ಮಾಡಿದ್ದಾರೆ. ಈಗ ಅಸಲಿಯ ವಿಷಯ ಏನಂತಂದ್ರೆ, ಕಾಂಗ್ರೆಸ್ನ ಶಾಸಕ ತಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ, ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಾಸಕ ರಂಗನಾಥ್ ಅವರಿಂದ ಅನುದಾನ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಶಾಸಕರೇ ಅನುದಾನ ತಾರತಮ್ಯದ ಆರೋಪವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ, ತಮ್ಮ ಸರ್ಕಾರದ ವಿರುದ್ಧ. ಡಿಕೆ ಶಿವಕುಮಾರ್ ಬಣ ಟಾರ್ಗೆಟ್ ಮಾಡಿದ್ರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಡಿಕೆ ಶಿವಕುಮಾರ್ ಜೊತೆಗೆ ಅತ್ಯಾಪ್ತರು ಇವರೆಲ್ಲ, ರಂಗನಾಥ್, ಇನ್ನಿತರರು, ಅವ್ರ ಜೊತೆ ಗುರುತಿಸಿಕೊಂಡಿರೋರು. ಕೆಎನ್ ರಾಜಣ್ಣ ಅವರ ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಇವರು. ಆದ್ರೆ ಕುಣಿಗಲ್ ಕ್ಷೇತ್ರಕ್ಕೆ ಒಂದೇ ₹1 ನೀಡಿಲ್ಲ. ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಡುವಂತವರು ನಮ್ಮ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಇವತ್ತು ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗ್ಬಿಡ್ತು. ತಮ್ಮ ಕಾಂಗ್ರೆಸ್ ಪಾರ್ಟಿಯ ಎಂಎಲ್ಎ ತಮ್ಮದೇ ಪಕ್ಷದ ವಿರುದ್ಧ ಇವತ್ತು ಎಲ್ಲರ ಮುಂದೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಣಿಗಲ್ಗೆ ಒಂದೇ ₹1 ನೀಡಿಲ್ಲ ಅಂತ ಶಾಸಕ ರಂಗನಾಥ್ ಗಂಭೀರ ಆರೋಪವನ್ನ ಮಾಡಿದ್ರು, ತಾರತಮ್ಯ ಅಂತ ಆರೋಪ ಮಾಡಿದ್ರು. ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಈಗ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕುಣಿಗಲ್ ರಂಗನಾಥ್ ಡಿಸಿಎಂ ಡಿಕೆಶಿ ಆಪ್ತ ಶಾಸಕ. ಡಿಕೆಶಿ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಈ ಶಾಸಕರು ಕೂಡ ಒಬ್ಬರು. ಡಿಕೆಶಿ ಪರ ದೆಹಲಿಗೆ ಹೋಗಿ ಲಾಬಿ ಮಾಡಿದ್ರು ರಂಗನಾಥ್. ಡಿಕೆಶಿ ಸಿಎಂ ಆಗಬೇಕು ಅಂತ ಹೋಮ ಮಾಡಿಸಿದ್ರು ರಂಗನಾಥ್. ಇದೇ ಕಾರಣಕ್ಕೆ ಶಾಸಕ ರಂಗನಾಥ್ ಅವರನ್ನ ಟಾರ್ಗೆಟ್ ಮಾಡಲಾಯ್ತಾ? ಕಾಂಗ್ರೆಸ್ ಪಡಸಾಲೆಯಲ್ಲಿ ಟಾರ್ಗೆಟ್ ಡಿಕೆಶಿ ಬಣ ಚರ್ಚೆ ಶುರುವಾಗಿದೆ. ಈಗ ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಬಣದಲ್ಲಿರುವಂತಹ ಎಂಎಲ್ಎಗಳು ಯಾರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ರಂಗನಾಥ್ ಅವರೇ ಖುಲ್ಲಾ ಹೇಳ್ತಾ ಇದ್ದಾರೆ, ನನ್ನ ಪಕ್ಕದ ಕ್ಷೇತ್ರ ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದೀರಿ, ನನ್ನ ಕ್ಷೇತ್ರಕ್ಕೆ ಒಂದೇ ₹1 ಕೊಟ್ಟಿಲ್ಲ ಅಂತ. ಅಲ್ಲಿಗೆ ಇವರೆಲ್ಲ ಏನು ಸಿಎಂ ಆಗ್ಬೇಕು ಅಂತ ಹೋಮ ಮಾಡಿಸಿದ್ರು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ. ದೆಹಲಿಗೆ ಹೋಗಿ ಬಂದ್ರು, ಅವ್ರ ಪರವಾಗಿ ಮಾತಾಡಿದ್ರು. ಹಿಂಗೆಲ್ಲ ಮಾಡ್ತೀರಾ ನೀವು, ಇರಿ ನಿಮಗೆ ಇದೇ ಹಬ್ಬ ಅಂತ ಹೇಳಿ ಅವ್ರ ಕ್ಷೇತ್ರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ವಾ? ಅದನ್ನೇ ಈಗ ಖುಲ್ಲ ಹೌಸ್ ಅಲ್ಲೇ ಹೇಳುವಂತಹ ಪರಿಸ್ಥಿತಿಗೆ ರಂಗನಾಥ್ ಅವರು ಬಂದುಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ತಮ್ಮ ಕ್ಷೇತ್ರದ ವಿಚಾರವಾಗಿ ರಂಗನಾಥ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ಯಾರು ಪ್ರಶ್ನೆ ಮಾಡಿದ್ರು ಅನ್ನೋದನ್ನೇ ಮರೆತು ಬಿಟ್ರು ಪಾಪ. ಈಗ ಈ ಪ್ರಶ್ನೆಗಳ ಹಿಂದೆಯೂ ಕೂಡ ತಂತ್ರ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಯ್ತಾ? ತಮ್ಮದೇ ಪಕ್ಷದ ಶಾಸಕ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯುವಂತ ಕೆಲಸ. ಹೇಳ್ತಾರೆ ಮೇಲ್ಮಾತಲ್ಲಿ, ನನಗೇನು ಆಕ್ರೋಶ ಇಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ಗೌರವ ಇದೆ, ನಾನು ಮಾತಾಡೋದೇ ಹಿಂಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೌಸ್ ಅಲ್ಲಿ ಆ ಕ್ವಶನ್ ರೇಸ್ ಮಾಡಿದ್ರಲ್ಲ, ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿಯೂ ಭೇಟಿಯಾಗಿ ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಅದು ಹೌಸ್ ಅಲ್ಲೇ ಕ್ವಶನ್ ರೇಸ್ ಮಾಡಿ ಅದನ್ನ ಉತ್ತರ ಪಡೆದುಕೊಂಡಿದ್ದಾರೆ. ಇರಲಿ, ಅದವರ ಹಕ್ಕು, ಅದನ್ನು ಮಾಡಿದ್ದಾರೆ. ಈಗ ಅಸಲಿಯ ವಿಷಯ ಏನಂತಂದ್ರೆ, ಕಾಂಗ್ರೆಸ್ನ ಶಾಸಕ ತಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ, ನಾನಾ ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಾಸಕ ರಂಗನಾಥ್ ಅವರಿಂದ ಅನುದಾನ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಶಾಸಕರೇ ಅನುದಾನ ತಾರತಮ್ಯದ ಆರೋಪವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ, ತಮ್ಮ ಸರ್ಕಾರದ ವಿರುದ್ಧ.
ಡಿಕೆ ಶಿವಕುಮಾರ್ ಬಣ ಟಾರ್ಗೆಟ್ ಮಾಡಿದ್ರ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಡಿಕೆ ಶಿವಕುಮಾರ್ ಜೊತೆಗೆ ಅತ್ಯಾಪ್ತರು ಇವರೆಲ್ಲ, ರಂಗನಾಥ್ ಇನ್ನಿತರರು, ಅವರ ಜೊತೆ ಗುರುತಿಸಿಕೊಂಡಿರೋರು. KN ರಾಜಣ್ಣ ಅವರ ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಇವರು. ಆದ್ರೆ ಕುಣಿಗಲ್ ಕ್ಷೇತ್ರಕ್ಕೆ ಒಂದೇ ₹1 ನೀಡಿಲ್ಲ. ಮಧುಗಿರಿ ಕ್ಷೇತ್ರಕ್ಕೆ 100 ಕೋಟಿ ಕೊಡುವಂತವರು ನಮ್ಮ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಇವತ್ತು ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗ್ಬಿಡ್ತು. ತಮ್ಮ ಕಾಂಗ್ರೆಸ್ ಪಾರ್ಟಿಯ MLA ತಮ್ಮದೇ ಪಕ್ಷದ ವಿರುದ್ಧ ಇವತ್ತು ಎಲ್ಲರ ಮುಂದೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಣಿಗಲ್ಗೆ ₹1 ಒಂದೇ ₹1 ನೀಡಿಲ್ಲ ಅಂತ ಶಾಸಕ ರಂಗನಾಥ್ ಗಂಭೀರ ಆರೋಪವನ್ನ ಮಾಡಿದ್ರು, ತಾರತಮ್ಯ ಅಂತ ಆರೋಪ ಮಾಡಿದ್ರು. ಹಾಗಿದ್ರೆ DCM DK ಶಿವಕುಮಾರ್ ಅವರ ಬಣ ಈಗ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕುಣಿಗಲ್ ರಂಗನಾಥ್ DCM DKC ಆಪ್ತ ಶಾಸಕ. DKC ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಈ ಶಾಸಕರು ಕೂಡ ಒಬ್ಬರು. DKC ಪರ ದೆಹಲಿಗೆ ಹೋಗಿ ಲಾಬಿ ಮಾಡಿದ್ರು ರಂಗನಾಥ್. DKC ಸಿಎಂ ಆಗಬೇಕು ಅಂತ ಹೋಮ ಮಾಡಿಸಿದ್ರು ರಂಗನಾಥ್. ಇದೇ ಕಾರಣಕ್ಕೆ ಶಾಸಕ ರಂಗನಾಥ್ ಅವರನ್ನ ಟಾರ್ಗೆಟ್ ಮಾಡಲಾಯ್ತಾ? ಕಾಂಗ್ರೆಸ್ ಪಡಸಾಲೆಯಲ್ಲಿ ಟಾರ್ಗೆಟ್ DKC ಬಣ ಚರ್ಚೆ ಶುರುವಾಗಿದೆ. ಈಗ ಒಂದ್ ಕಡೆ DK ಶಿವಕುಮಾರ್ ಬಣ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಬಣದಲ್ಲಿರುವಂತಹ MLAಗಳು ಯಾರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ರಂಗನಾಥ್ ಅವರೇ ಖುಲ್ಲಾ ಹೇಳ್ತಾ ಇದ್ದಾರೆ, ನನ್ನ ಪಕ್ಕದ ಕ್ಷೇತ್ರ ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದೀರಿ, ನನ್ನ ಕ್ಷೇತ್ರಕ್ಕೆ ಒಂದೇ ₹1 ಕೊಟ್ಟಿಲ್ಲ ಅಂತ. ಅಲ್ಲಿಗೆ ಇವರೆಲ್ಲ ಏನು ಸಿಎಂ ಆಗ್ಬೇಕು ಅಂತ ಹೋಮ ಮಾಡಿಸಿದ್ರು, DK ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ. ದೆಹಲಿಗೆ ಹೋಗಿ ಬಂದ್ರು, ಅವ್ರ ಪರವಾಗಿ ಮಾತಾಡಿದ್ರು. ಹಿಂಗೆಲ್ಲ ಮಾಡ್ತೀರಾ ನೀವು, ಇದ್ರಿ ನಿಮಗೆ ಇದೇ ಹಬ್ಬ ಅಂತ ಹೇಳಿ ಅವ್ರ ಕ್ಷೇತ್ರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ವಾ? ಅದನ್ನೇ ಈಗ ಖುಲ್ಲಾ ಹೌಸಲ್ಲೇ ಹೇಳುವಂತಹ ಪರಿಸ್ಥಿತಿಗೆ ರಂಗನಾಥ್ ಅವರು ಬಂದ್ಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ತಮ್ಮ ಕ್ಷೇತ್ರದ ವಿಚಾರವಾಗಿ ರಂಗನಾಥ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ಯಾರು ಪ್ರಶ್ನೆ ಮಾಡಿದ್ರು ಅನ್ನೋದನ್ನೇ ಮರೆತು ಬಿಟ್ರು ಪಾಪ. ಈಗ ಈ ಪ್ರಶ್ನೆಗಳ ಹಿಂದೆಯೂ ಕೂಡ ತಂತ್ರ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. DK ಶಿವಕುಮಾರ್ ಟೀಮ್ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಯ್ತಾ? ತಮ್ಮದೇ ಪಕ್ಷದ ಶಾಸಕ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯುವಂತ ಕೆಲಸ. ಹೇಳ್ತಾರೆ ಮೇಲ್ಮಾತಲ್ಲಿ, ನನಗೇನು ಆಕ್ರೋಶ ಇಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ಅಪಾರ ಗೌರವ ಇದೆ, ನಾನು ಮಾತಾಡೋದೇ ಹಿಂಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೌಸ್ ಅಲ್ಲಿ ಆ ಕ್ವಶನ್ ರೇಸ್ ಮಾಡಿದ್ರಲ್ಲ, ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿಯೂ ಭೇಟಿಯಾಗಿ ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಅದು ಹೌಸ್ ಅಲ್ಲೇ ಕ್ವಶನ್ ರೇಸ್ ಮಾಡಿ ಅದನ್ನ ಉತ್ತರ ಪಡೆದುಕೊಂಡಿದ್ದಾರೆ. ಇರಲಿ, ಅದವರ ಹಕ್ಕು, ಅದನ್ನು ಮಾಡಿದ್ದಾರೆ. ಈಗ ಅಸಲಿಗೆ ವಿಷಯ ಏನಂತಂದ್ರೆ, ಕಾಂಗ್ರೆಸ್ನ ಶಾಸಕ ತಮ್ಮ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು ನಾನಾ ರೀತಿಯ